ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ನಿಮ್ಮ ಜೀವನ ಸುಖಾಂತಿ ಆಯ್ತು. ಮತ್ ನಿಮ್ಮ ಅಣ್ಣನ ಕತೆ ಏನಮ್ಮ? ನಿಮ್ಮ ಅತ್ತಿಗೆನ ಯಾವಾಗ ಕರ್ಕೊಂಡು ಬರ್ತಾನೆ ಇಲ್ಲಿಗೆ? ಅದು ಅಜ್ಜಿ, ಭಾವ ಅಕ್ಕನ ಹತ್ರ ಸಾರಿ ಕೇಳಿದ್ರು, ವೆರೈಟಿಯಾಗಿ ಸಾರಿ ಕೇಳಿದ್ರು. ಆದರೆ ಅಕ್ಕ ಯಾಕೋ ಕರ್ಗೋ ಥರನೇ ಕಾಣ್ತಿಲ್ಲ. ಆದರೆ ಭಾವ ಮಾಡಿದ್ ನೋಡಿ ನಾನಂತೂ ಕರ್ಗ್ಬಿಟ್ಟೆ, ಇಲ್ಲಿಗೆ ಓಡೋಡ್ ಬಂದೆ. ನೋಡೋಣ ಇರಿ, ಅಕ್ಕನೂ ನಂತರ ಕರ್ಗ್ಬೋದು. ಅಷ್ಟಾದ್ರೆ ಸಾಕಪ್ಪ. ನಾವೆಲ್ಲರೂ ಅದನ್ನೇ ಎದುರು ನೋಡ್ತಾ ಇದ್ದೀವಿ. ಆದ್ರೆ ಅಜ್ಜಿ, ಅದಕ್ಕೆ ಹಾಗೆಲ್ಲ ಹೋಗೋರಲ್ವಲ್ಲ, ಅದ್ ಹೇಗ್ ಹೋದ್ರು ಅನ್ನೋದೇ ಆಶ್ಚರ್ಯ ಆಗ್ತದೆ. ನೋಡೋಣ, ಅವರು ನಮ್ಮ ಹಾಗೆ ಸರಿ ಹೋದ್ರು ಸರಿ ಹೋಗ್ಬೋದು. ಅಜ್ಜಿ, ಮೊದಲು ನಮ್ಮಿಬ್ರಿಗೆ ಆಶೀರ್ವಾದ ಮಾಡು. ಆಯ್ತು, ಒಳ್ಳೇದಾಗ್ಲಿ. ನೋಡಿ, ಯಾವಾಗ್ಲೂ ಗಂಡ ಹೆಂಡತಿ ಎಣ್ಣೆ ಸೀಗೆಕಾಯಿ ತರ ಇರಬಾರ್ದು, ಸಕ್ಕರೆ ನೀರ್ ತರ ಇರಬೇಕು. ಅದು ಕರಗಿದ್ರೆ ಇದು ನೀರ ಸಕ್ಕರೆನ ಅಂತ ಕಂಡಿಡಿಯೋ ಹಾಗಿರ್ಬಾರ್ದು. ಎರಡೂ ಬೆರೆತು ಸಿಹಿಯಾಗಿರ್ಬೇಕು. ನಾನ್ ನಿಮಗಿಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ದೀನಲ್ಲ, ನಾನೇನ್ ಜಗಳ ಮಾಡಿಲ್ಲ ಅಂತ ತಿಳ್ಕೊಬೇಡಿ. ನಾನು ನನ್ನ ಗಂಡನ ಜೊತೆಲಿ ಜಗಳ ಮಾಡಿದ್ದೀನಿ. ಒಂದ್ಸಲ ಅವರು ನನಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿ ತನ್ನಷ್ಟಕ್ಕೆ ತಾನೆಲ್ಲ ಹೋಗ್ಬಿಟ್ಟಿದ್ದಾರೆ. ನನ್ ಮರ್ತೇ ಬಿಟ್ಟಿದ್ದಾರೆ. ನಾನು ದಾರಿ ಕಾದ್ ಸಾಕಾಗಿ ನನಗ್ ಸಿಟ್ಟು ಬಂದ್ಬಿಡ್ತು. ಆಗ ನಾನು ಕೋಪ ಮಾಡ್ಕೊಂಡು ಶೂಟ್ ಕೇಸ್ಗೆ ಬಟ್ಟೆನೆಲ್ಲ ತುಂಬಿಕೊಂಡು ನನ್ನ ತವ್ರ ಮನೆಗೆ ಹೋಗ್ಬಿಟ್ಟೆ. ಹೌದಾ? ನೀವು ಹೀಗೆಲ್ಲ ಮಾಡಿದ್ರ? ಆಮೇಲೆ ಏನಾಯ್ತು? ತವ್ರ ಮನೆ ಕಾಲಿಡೋದೇ ತಡ ನಮ್ಮ ಅಪ್ಪ 2 ಫೈಡ್ ಅಂತ ತೆಗೆದು ಕೊಟ್ರು ನೋಡು ಕಪಾಳಕ್ಕೆ. ನನ್ ಕೋಪ ಎಲ್ಲ ಸರ್ರಂತ ಇಳಿದೋಯ್ತು. ಏಯ್, ಹೋಗಿ ಗಂಡನ ಮನೇಲಿ ಸರಿಯಾಗಿ ಬಾಳೆ ಮಾಡ್ಕೊಂಡಿರೋ ನಡಿ ಅಂತ ವಾಪಸ್ ಕಳಿಸ್ಬಿಟ್ರು. ಆಗಿನ್ನೇನ್ ಮಾಡುದು? ಹ್ಯಾಪ್ ಮಾರೆ ಹಾಕೊಂಡು ಗಂಡನ ಮನೆಗೆ ವಾಪಸ್ ಬಂದೆ. ನೀವಲ್ಲಿ ಹೋಗಿದ್ದ ಲಾಸ್ ಆಗೋಯ್ತಲ್ಲ ಅಜ್ಜಿ. ಲಾಸ್ ಏನಾಗ್ಲಿಲ್ಲ, ಇನ್ನು ಲಾಭನೇ ಆಯ್ತು. ಆಗ ಅವರು ನನಗೆ 2 ಹೊಡೆದು ಕಳಿಸಿದ್ದಕ್ಕೆ ನನ್ನ ಬಹಳ ಚೆನ್ನಾಗಾಯ್ತು. ಅವಾಗ ಅವ್ರು ಆ ರೀತಿ ನನಗೆ ಬುದ್ಧಿ ಹೇಳಿ ಕಳಿಸ್ಲಿಲ್ಲ ಅಂದಿದ್ರೆ ನನ್ನ ಜೀವನ ಹಾಳಾಗ್ತಿತ್ತು. ಇಲ್ಲ, ಇವಳು ಮಾಡಿದ್ದೇ ಸರಿ ಅಂತ ಬಿಟ್ಬಿಟ್ಟಿದ್ದಿದ್ರೆ ನಾನು ಈಗ ಸುಖವಾಗಿರ್ತಿದ್ನ. ಆಗ ಅಪ್ಪ ಕೊಟ್ಟ 2 ಏಟು ನನಗೆ ಸರಿಯಾಗಿ ಪಾಠ ಕಲಿಸ್ತು. ಆಗಿನ ಕಾಲದಲ್ಲಿ ಅಪ್ಪ ಅಮ್ಮದಿರೇ ಹಾಗಿದ್ರು. ಮಕ್ಕಳು ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ರು. ಮಕ್ಕಳು ತಂದೆ ತಾಯಿ ಕಂಡ್ರೆ ಹೆದರ್ತಿದ್ರು. ಆದ್ರೆ ಈಗೆಲ್ಲ ಮಾತರ ಇದೆ. ಈಗಿನ ತಂದೆ ತಾಯಿಗಳು ಮಕ್ಕಳನ್ನ ಚೆನ್ನಾಗಿ ಮುದ್ದು ಮಾಡ್ಬಿಡ್ತಾರೆ, ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ಅವ್ರು ಹೇಳಿದ್ದೆ ಸರಿ ಅಂದ್ಬಿಡ್ತಾರೆ. ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿದಾಗ ಸರಿ ದಾರಿಗೆ ತರಬೇಕು, ಆಗ್ಲೇ ಅವ್ರು ಸರಿ ಹೋಗೋದು. ಗಿಡ ಇದ್ದಾಗ ಬಾಗ್ಲ ಅರದ್ದು ಮರ ಆದ್ಮೇಲೆ ಬಾಗುತ್ತಾ? ನೋಡಿ, ಇಂಥ ಸಂದರ್ಭನ ನೀವಿಬ್ರು ಯಾವತ್ತೂ ತಂದ್ಕೋಬೇಡಿ. ಇಬ್ರು ತಾಳ್ಮೆಯಿಂದ ಇರಿ. ತಾಳ್ಮೆನೆ ಎಲ್ಲಾ ಸಮಸ್ಯೆಗೂ ಪರಿಹಾರ. ನೀವು ಇದನ್ನ ರೂಢಿಸ್ಕೊಳ್ಳಿ. ಇಲ್ಲ ಅಂದ್ರೆ ಕಿತ್ತಾಡ್ತಾನೆ ಇರ್ಬೇಕಾಗುತ್ತೆ. ಕಿತ್ತಾಟನೇ ಜೀವನ ಆಗೋಗುತ್ತೆ. ಇಲ್ಲ ಅಜ್ಜಿ, ಇನ್ಮೇಲೆ ನಾವು ಚೆನ್ನಾಗಿ. ನೀನು ಅನ್ನಪ್ಪ. ಹಾ ಅಜ್ಜಿ, ಚೆನ್ನಾಗಿರ್ತೀವಿ. ಅವರಿಬ್ಬರು ಒಂದಾಗಿದ್ದನ್ನು ನೋಡಿದ್ರೆ ನನಗೆ ನಮ್ಮ ಬಗ್ಗೆ ಅಯ್ಯೋ ಅಂತ ಅನ್ನಿಸ್ತು. ಎಷ್ಟೆಲ್ಲ ಸ್ಕೆಚ್ ಹಾಕಿದ್ವಿ, ಎಷ್ಟೆಲ್ಲ ಕನಸ್ಕೊಂಡಿದ್ವಿ, ಅದೆಲ್ಲವೂ ಬೀಚಲ್ಲಿ ಮರಳ ಮೇಲೆ ಬರೆದ ಬರಹ ಆಗೋಯ್ತು ಸಿಸ್ಟರ್. ಎಲ್ಲ ಕೊಚ್ಕೊಂಡು ಹೋಯ್ತು. ಯಾಕಣ್ಣ ನನ್ನ ಹೊಟ್ಟೆಗೆ ಉರಿಸ್ತೀಯಾ? ಮೊದಲೇ ಹುರ್ಕೊಂಡಿದ್ದೀನಿ, ಇನ್ನು ನಿನ್ನ ಕಾಮೆಂಟ್ರಿ ಬೇರೆ ಕೇಳಬೇಕಾ? ಯಾವಾಗಲೂ ನೀನು ಹೀಗೆ ಗಾಯಕ್ಕೆ ಉಪ್ಪು ಸವರ್ತೀಯ ಅಲ್ಲ. ಹೀಗೆ ಮಾಡೋದ್ರಿಂದ ನಿನಗೆ ಖುಷಿ ಸಿಗತ್ತಲ್ವಾ? ಇಲ್ಲ ಸಿಸ್ಟರ್, ಖಂಡಿತ ಇಲ್ಲ. ನನಗೆ ಅಂಥ ದುರ್ಬುದ್ಧಿ ಏನಿಲ್ಲ, ಇರೋ ವಿಷಯ ಹೇಳಿದೆ ಅಷ್ಟೇ. ನೀನು ಮಹಿಮ ಇಲ್ಲೇ ಉಳ್ಕೋತಾಳೆ ಅಂತ ಹೇಳಿದ್ಯಾ? ನಾನು ಅದು ಹೇಗೆ ಅಂತ ಕೇಳಿದ್ದಕ್ಕೆ, ನೋಡಪ್ಪ ಮಹಿಮನ ಹತ್ರ ಇದು ಮಾಡು ಅಂದರೆ ಅದನ್ನು ಮಾಡಲ್ಲ, ಇದನ್ನು ಮಾಡಬೇಡ ಅಂದರೆ ಮಾಡ್ತಾಳೆ ಅಂದೆ. ನಾನು ಅದನ್ನು ನಂಬ್ಕೊಂಡು ಕಾನ್ಫಿಡೆನ್ಸ್ ಅಲ್ಲಿದ್ದೆ.
ಈಗ ನೋಡು, ಎಕ್ಸಿಟ್ ಪೋಲ್ ಫಲಿತಾಂಶ ಸುಳ್ಳಾಗಿ ಅಚ್ಚರಿಯ ಫಲಿತಾಂಶ ಬರುತ್ತಲ್ಲ, ಹಾಗಾಯ್ತಲ್ಲ ಸಿಸ್ಟರ್. ಅವಳೆ ಮುದುಕಿ ಪಿಂಡೇಶ್ವರಿ ಭದ್ರಕಾಳಿ ಅವಳನ್ನ ಕಳಿಸಿಕೊಡುವುದಕ್ಕೆ ತಯಾರಾಗಿ ನಿಂತಿದ್ದಾಳೆ ಸಿಸ್ಟರ್. ಅದು ಅದು ನನಗೆ ಸಂಕಟ ಆಗ್ತಾ ಇರೋದು. ನನ್ನ ಸಂಕಟನ ಹೇಳ್ಕೊಂಡೆ ಸಿಸ್ಟರ್. ಛೇ, ದೊಡ್ಡದಾಗಿ ಏನೂ ಆಗತ್ತೆ ಅಂತ ಅನ್ಕೊಂಡ್ರೆ ಇಷ್ಟರಲ್ಲೇ ಮುಗ್ದೋಯ್ತು. ನಮ್ ದುಃಖ ಇಷ್ಟಕ್ಕೆ ನಿಲ್ಲಿಲ್ಲ ಸಿಸ್ಟರ್. ಇದೊಂಥರ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ದಂಗೆ. ಮಹಿಮಾ ಈ ಮನೆಯಿಂದ ಎಕ್ಸ್ಪೋರ್ಟ್ ಆದ ತಕ್ಷಣ ಭೂಮಿಕಾ ಆಟೋಮೆಟಿಕಲಿ ಈ ಮನೆಗೆ ಇಂಪೋರ್ಟ್ ಆಗ್ತಾಳೆ. ಅವಳು ಬರ್ತಿದ್ದ ಹಾಗೆ ಅವಳಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗುತ್ತೆ. ಏನೋ ಬಾರ್ಡರ್ ಅಲ್ಲಿ ಯುದ್ಧ ಗೆದ್ದು ಬಂದವಳ ತರ ಬಿಲ್ಡಪ್ ಬೇರೆ ಸಿಗುತ್ತೆ. ಮತ್ತೆ ಯಥಾ ಪ್ರಕಾರ ಅವಳ ಕಾರ್ಬಾರು, ಅವಳ ರಾಜ್ಯಭಾರ ಶುರುವಾಗುತ್ತೆ ಸಿಸ್ಟರ್. ಏನು ಹೇಳಲ್ಲ ಅಂತೇಳಿ ಮತ್ತೆ ಯಾಕೆ ಇಷ್ಟಿಷ್ಟು ಉದ್ದ ಹೇಳ್ತಾ ಇದೆಯಾ? ಉಳ್ಸಕ್ಕ? ಸಾರಿ ಸಿಸ್ಟರ್, ಅದು ಹಂಗೆ ಫ್ಲೋ ಅಲ್ಲಿ ಬಂದ್ಬಿಡ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ಅಪ್ಪನಾಣೆಗೆ ಇನ್ನು ಒಂದು ಶಬ್ದ ಮಾತಾಡಲ್ಲ. ಮೈ ಈ ಥರ ಯೂಟರ್ನ್ ತಗೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಫುಲ್ ಬದಲಾಗ್ಬಿಟ್ಟಿದ್ದಾಳೆ. ಮೊದಲು ಹೀಗಿರ್ಲಿಲ್ಲ, ತುಂಬ ಹಠ ಮಾಡೋಳು, ತಾನು ಅನ್ಕೊಂಡಿದ್ದು ಆಗ್ಬೇಕು ಅಂತ ಪಟ್ಟಿಡಿಯೋಳು. ಆದ್ರೆ ಈಗ ಎಷ್ಟು ಈಸಿಯಾಗಿ ಹೋಗೋಕ್ಕೆ ಒಪ್ಕೊಂಡ್ಬಿಟ್ಲು. ಇದೆಲ್ಲ ಹೆಂಗಣ್ಣ ಸಾಧ್ಯ? ನಾನು ಅವಳ ಬಗ್ಗೆ ರಾಂಗ್ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ. ಎಲ್ಲಿ ಬಿಡಿ ಸಿಸ್ಟರ್, ಎಲ್ಲವನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವೇನು ಕ್ಯಾಲ್ಕುಲೇಟ್ರಾ? ನಾವು ಮನುಷ್ಯರು ಸಿಸ್ಟರ್. ಹೊಟ್ಟೆಯಲ್ಲಿ ಜನನ, ಬೆನ್ನಲ್ಲಿ ಮರಣ. ಕೆಲವು ಸರ್ತಿ ಲೆಕ್ಕ ತಪ್ಪುತ್ತೆ. ಗುಣಾಕಾರ ಮಾಡಕ್ ಹೋಗಿ ಭಾಗಕಾರ ಮಾಡ್ಬಿಡ್ತೀವಿ. ನೆಕ್ಸ್ಟ್ ಟೈಮ್ ಅದ್ರ ಸರಿ ಮಾಡ್ಕೊಂಡ್ರೆ ಆಯ್ತು ಸಿಸ್ಟರ್. ಲೆಕ್ಕ ಇಲ್ಲಿಗೆ ನಿಲ್ಲುವುದಿಲ್ಲವಲ್ಲ. ನೀವು ಕೋಪ ಹಠ ಎಲ್ಲ ಬಿಟ್ಟು ಒಂದಾದ್ರಲ್ಲ, ನನ್ನ ಕತೆ ಖುಷಿ. ಗಂಡ ಹೆಂಡತಿ ಯಾವಾಗ್ಲೂ ಒಂದಾಗಿರ್ಬೇಕು. ನಾನೇನು ಜಗಳ ಮಾಡಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಅದನ್ನ ಅಲ್ಲಲ್ಲೇ ಸರಿ ಮಾಡ್ಕೊಳ್ಬೇಕು. ತುಂಬ ದಿನ ಮುಂದುವರಿಸಬಾರ್ದು. ಅದೇನು ಗೊತ್ತಾ, ಜಗಳ ಶುರು ಆಗುವಾಗ ಚಿಕ್ಕದಾಗೆ ಶುರು ಆಗುತ್ತೆ. ಅದೇ ಪದೇ ಪದೇ ಆಗ್ತಾ ಇದ್ರೆ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ಗಂಡ ಹೆಂಡತಿರ ಮಧ್ಯ ಅಂತರ ಶುರು ಆಗ್ಬಿಡುತ್ತೆ. ಅದು ಒಂಥರ ಗಾಯನ ಕೆರೆದು ಜಾಸ್ತಿ ಮಾಡ್ಕೊಂಡಂಗಾಗುತ್ತೆ. ಅದು ನಮಗೆ ಗೊತ್ತೇ ಆಗಲ್ಲ. ಆಮೇಲೆ ಸದ್ದಿಲ್ದೆ ಸಂಬಂಧ ಅಳಿಸೋಗ್ಬಿಡುತ್ತೆ. ಕೊನೆಗೊಂದಿನ ಅದು ಸತ್ತೇ ಹೋಗುತ್ತೆ. ಮದುವೆ ಆದ ತಪ್ಪಿಗೆ ಹೇಗೋ ಸಂಸಾರ ಮಾಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ಪ್ರೀತಿ, ಕಾಳಜಿ, ಭಾವನೆಗಳು ಇವೆಲ್ಲ ಯಾವುದೂ ಇರಲ್ಲ. ಆ ಹಂತಕ್ಕೆ ಯಾವ ಸಂಬಂಧನೂ ಹೋಗ್ಬಾರ್ದು. ಅದು ದುರಂತ. ನೋಡಿ, ಇದು ಯಾವತ್ತೂ ನಿಮ್ಮ ಮನಸ್ಸಿನಲ್ಲಿರ್ಬೇಕು. ಗೊತ್ತಾಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.